ನಮಸ್ಕಾರ ವೀಕ್ಷಕರೇ, ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ. ಹಿರಿಯ ಶಾಸಕ CS ನಾಡಗೌಡ ಅವರ ವಿರುದ್ಧ ಮಾತನಾಡುವಾಗ ಗೌರವ ಇರಲಿ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರಣ್ಣ ತಾರನಾಳ್ ಹೇಳಿದರು. ಅವರು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಪ್ರವಾಸಿ ಮಂದಿರದಲ್ಲಿ ರವಿವಾರ ಕಾಂಗ್ರೆಸ್ ಪಕ್ಷದ ತಾಲೂಕಾ ಘಟಕದ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಮಾಜಿ ಶಾಸಕ AS ಪಾಟೀಲ್ ನಡಳ್ಳಿ ಅವರು ಈ ಹಿಂದೆ ಪತ್ರಿಕಾಗೋಷ್ಠಿ ನಡೆಸಿ ಶಾಸಕ CS ನಾಡಗೌಡ ಅವರ ವಿರುದ್ಧ ಅಗೌರವಯುತವಾಗಿ ಮಾತನಾಡಿದ್ದಾರೆ ಎಂದು ಅವರು ಆರೋಪಿಸಿದರು. ಹಾಗೆಯೇ ನಮ್ಮ ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಿವೆ, ಅವುಗಳನ್ನು ನಾವು ಮುಂದೆ ಇಡುವ ಕೆಲಸ ಮಾಡುತ್ತೇವೆ ಎಂದು ಹೇಳಿದರು. ಹಾಗೆ ಈ ಸಂದರ್ಭದಲ್ಲಿ ಸುಮಾರು 250 ಕೋಟಿ ರೂಪಾಯಿಗಳ ಅನುದಾನವನ್ನು ಬಂದಿದ್ದು ಈಗಾಗಲೇ ಕಾಮಗಾರಿ ನಡೆಯುತ್ತಿದೆ ಎಂದು ಗುರಣ್ಣ ತಾರನಾಳ್ ಹೇಳಿದರು. ಈ ವೇಳೆ ಹಿರಿಯ ಕಾಂಗ್ರೆಸ್ ಮುಖಂಡರಾದಂಥ YH ವಿಜಯಕರ ಮಾತನಾಡಿದರು. ಈ ವೇಳೆ ಅಬ್ದುಲ್ ಗಫೂರ್ ಮಕಾಂದಾರ, ಶ್ರೀಕಾಂತ್ ಚಲವಾದಿ, ತಿಪ್ಪಣ್ಣ ದೊಡ್ಡಮನಿ, ಕಾಂಗ್ರೆಸ್ ಮುಖಂಡರಾದಂಥ ಕಾಮರಾಜ್ ಗೌಡ ಬಿರಾದಾರ, ಸುರೇಶ್ ಗೌಡ ಪಾಟೀಲ್, ಬಾಪುಗೌಡ ಪೀರಾಪುರ ಹಾಗೂ ಸಂಗಮೇಶ್ ನಾಲತ್ವಾಡ ಸೇರಿದಂತೆ ಅನೇಕ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಹಾಗೆ ಈ ವೇಳೆ ಮಾಧ್ಯಮದವರೊಂದಿಗೆ ಕೆಲ ಕಾಲ ಜಟಾಪಟಿಯು ಕೂಡ ನಡೆಯಿತು. ನಾಡಗೌಡ ಸಾಹೇಬರ ವಿರುದ್ಧ ಇಲ್ಲಸಲ್ಲದ ಆರೋಪ ಮತ್ತು ಪತ್ರಿಕಾ ಮುಖಾಂತರ ಏನೇನು ವಿಷಯಗಳನ್ನು ಹೇಳ್ತಾರೆ. ಅದಕ್ಕೆ ಈಗಾಗಲೇ ನಿಮ್ಮ ಮುಖ್ಯನ ಸಾರ್ವಜನಿಕರಿಗೆ ನಮ್ಮ ಸರ್ಕಾರ 2 ವರ್ಷ ಆಯಿತು, ನಾಡಗೌಡರು ಅಧಿಕಾರದಲ್ಲಿದ್ದು ನಾವು ಏನು ಮಾಡಿದ್ದೀವಿ, ನಾವು ಏನು ಮಾಡಿಲ್ಲ ಅಂತಕ್ಕಂಥದ್ದು ನಮ್ಮ ಹತ್ರ ಎಲ್ಲ ರೀತಿಯ ಅಧಿಕೃತವಾಗಿ ದಾಖಲೆ. ಆ ದಾಖಲೆ ಪ್ರಕಾರ ಯಾವ ಇಲಾಖೆ ಯಾವ ಇಲಾಖೆಯಿಂದ ಏನು ಕೆಲಸ ಆಗಿದೆ ಅದನ್ನು ಕೂಡ ನಾವು ಓದಿ ಹೇಳ್ತೀವಿ. ಮಾನ್ಯ ಶಾಸಕರು PS ಪಾಟೀಲ್ ನಡಳ್ಳಿಯವರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಮಾನ್ಯ PS ಪಾಟೀಲ್ ನಡಳ್ಳಿಯವರೇ, ನೀವು ಒಬ್ಬರು ಜವಾಬ್ದಾರಿತವಾಗಿ ಶಾಸಕರಿದ್ದವರು. ಅದು ನಮ್ಮ ಪಕ್ಷದಲ್ಲೇ 3 ಸಾರಿ ಶಾಸಕರಾಗಿ, ಈ BJPಯಿಂದ 2 ಸಾರಿ ಶಾಸಕರಾಗಿ, BJPಯಿಂದ 1 ಸಾರಿ ಶಾಸಕರಾಗಿ, ಹಿರಿಯ ಶಾಸಕರಿಗೆ ಮಾತನಾಡುವಾಗ ಜವಾಬ್ದಾರಿಯಿಂದ ಮಾತನಾಡುವುದು ಒಳಿತು ಅಂತಕ್ಕಂಥದ್ದು PS ಪಾಟೀಲ್ ನಡಳ್ಳಿ ಅವರಿಗೆ ಹೇಳಲು ಇಚ್ಛಿಸುತ್ತೆ. ಅದೇ ರೀತಿಯಾಗಿ ಈ ನಮ್ಮ ಸರ್ಕಾರ ಬಂದ ಮೇಲೆ ಕೆಲಸಗಳು ಯಾವ ಇಲಾಖೆಯಿಂದ ಎಷ್ಟೆಷ್ಟಾಗಿವೆ, ಚುನಾವಣೆಯಲ್ಲಿ ಪ್ರಣಾಳಿಕೆಯ ಪ್ರಕಾರ ಪ್ರತಿ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ, ಅದೇ ರೀತಿಯಾಗಿ ಬಸ್ ಫ್ರೀ, ಕರೆಂಟ್ ಫ್ರೀ, ಅಕ್ಕಿ, ನಿರುದ್ಯೋಗಿ ಯುವಕರಿಗೆ ಭತ್ಯೆ, ಈ ರೀತಿಯಾಗಿ ನಾವು ಸರ್ಕಾರ ಈ ಚುನಾವಣೆಯಲ್ಲಿ ಏನು ಯಾವ ರೀತಿ ಮಾತು ಕೊಟ್ಟಿದ್ದು ಜನರಿಗೆ, ಅದೇ ರೀತಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು, ನಾಡಗೌಡ ಸಾಹೇಬರ ನೇತೃತ್ವದಲ್ಲಿ ಯಾವ ರೀತಿ ಮಾತು ಕೊಡ್ತಿತ್ತು ಆ ರೀತಿ ಜನರಿಗೆ ಮಾತನ್ನು ಉಳಿಸಿಕೊಂಡಂಥ ಸರ್ಕಾರ ಯಾವುದಾದ್ರೂ ಅದು ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ನಡಳ್ಳಿಯವರೇ, ಪ್ರತಿ ಸರ್ಕಾರ ಇಷ್ಟೆಲ್ಲ ಬಡವರ ಮನೆಗೆ ಹೋಗಿ ಮುಟ್ತಕ್ಕಂಥ ಕಾರ್ಯಕ್ರಮಗಳನ್ನು ಯಾರಾದರೂ ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ. ನೀವು BJP ಸರ್ಕಾರದಲ್ಲಿ ಏನು ಮಾಡಿದ್ದೀರಿ ಅಂತಕ್ಕಂಥದ್ದು ಎಲ್ಲ ತಾಲೂಕಿನ ಜನರಿಗೆ, ರಾಜ್ಯದ ಜನರಿಗೆ ಗೊತ್ತಿದೆ. ನೀವು ಕೇವಲ ಒಂದು CC ರೋಡನ್ನು ಬಿಟ್ಟರೆ ಬೇರೆ ಏನು ದವಾಖಾನೆ ಕಟ್ಟಿದ್ದೀರಾ, ಮಂದಿರಗಳನ್ನು ಕಟ್ಟಿದ್ದೀರಾ, ತಾಲೂಕಿನಲ್ಲಿ ಏನು ಅಭಿವೃದ್ಧಿ ಮಾಡಿದ್ದೀರಿ 5 ವರ್ಷದಲ್ಲಿ? ನಾಡಗೌಡರು 25 ವರ್ಷ ಅಧಿಕಾರದಲ್ಲಿ ನೀರಾವರಿ ತಂದವರು ನಾವು, ರೋಡ್ಗಳು ಮಾಡಿದವರು ನಾವು, ಸ್ಕೂಲ್ಗಳು ಮಾಡಿದವರು ನಾವು, ಹಾಸ್ಟೆಲ್ಗಳು ಮಾಡಿದವರು ನಾವು, ದವಾಖಾನೆ ಮಾಡಿದವರು ನಾವು. 1 ಸಾರಿ ಬಂದು 5 ವರ್ಷ ನೀವು ಬಂದು ಹೋಗಿ ಮುದ್ದೇಬಿಹಾಳ ತಾಲೂಕಿಗೆ ನೀವು ಏನು ಕೆಲಸ ಮಾಡಿದ್ದೀರಿ ಅಂತೇಳಿ ಪ್ರತಿಯೊಬ್ಬ ಸಣ್ಣ ಕಾರ್ಯಕರ್ತನೂ ಕೂಡ ಗೊತ್ತಿದೆ. ದಯಮಾಡಿ ಮಾತನಾಡುವಾಗ ಹಿರಿಯ ಶಾಸಕರ ವಿರುದ್ಧ ಮಾತನಾಡುವಾಗ ಎಚ್ಚರದಿಂದ ಮಾತನಾಡಲು ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ. ಆಗಿವೆ. ಅದೇ ರೀತಿಯಾಗಿ ಈಗ ಹಿಂದಿನ ಮಾಜಿ ಶಾಸಕರು ಮಾಡಿದಂಥ 40% ಅನುದಾನದ ಎಲ್ಲ ರೋಡ್ಗಳು ಈ ರೀತಿಯಾಗಿ ಕೊಡ್ರಿ ಎಲ್ಲರೂ ಎಲ್ಲ ನಿಮ್ಮ CC ರಸ್ತೆಗಳು ಈ ರೀತಿ ಬಾಯ್ಬಿಟ್ಟು ಈ ರೀತಿಯಾಗಿವೆ ಕೂಡ ಕೊಟ್ಟಿದ್ದಾರೆ. ಇನ್ನು ಮತಕ್ಷೇತ್ರ ಅಭಿವೃದ್ಧಿ ಪಡಿಸುವ ಜವಾಬ್ದಾರಿ ನನ್ನ ಜವಾಬ್ದಾರಿ ಇದೆ.
1-2-3 ತಿಂಗಳ ನಂತರ ಇನ್ನು ಹೆಚ್ಚಿನ ಅನುದಾನ ಕೊಡಲು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ನಮ್ಮ ಸಾಹೇಬರಿಗೆ ಮಾತು ಕೊಟ್ಟದ್ದಾಗಿದೆ. ಅಭಿವೃದ್ಧಿಯನ್ನು ಮಾಡುತ್ತೇವೆ. ನಾವು 25 ವರ್ಷ ಅಭಿವೃದ್ಧಿ ಮಾಡೇ ಇಲ್ಲ. ಶಾಲೆ ಕಟ್ಟೀವಿ, ದವಾಖಾನೆ ಕಟ್ಟೀವಿ, ರಸ್ತೆಗಳು ಮಾಡೀವಿ, ರೈತರಿಗೆ ಕೆನಾಲ್ ತಂದೀವಿ, ನೀರು ತಂದೀವಿ. ನಾವು ಅಭಿವೃದ್ಧಿ ಮಾಡಿದ್ರೆ ನಮ್ಗೆ ಜನ ಓಟ್ ಹಾಕ್ತಿದ್ರ? ಪ್ರಕಟ ಮಾಡಿದ್ರೆ ಇದು ಆಶ್ವಾಸನೆ ಅಲ್ಲ. ವಿವಿಧ ಇಲಾಖೆಗಳಿಂದ ಅದು PWD ಇರ್ಬೋದು, ಅದು ಅಗ್ರಿಕಲ್ಚರ್ ಇರ್ಬೋದು, ಅದು ಎಜುಕೇಷನ್ ಇರ್ಬೋದು, ಅದು ಇರಿಗೇಷನ್ ಇರ್ಬೋದು, ಅದು ಸೋಷಿಯಲ್ ವೆಲ್ಫೇರ್ ಇರ್ಬೋದು, ಅದು SC/ST ಇರ್ಬೋದು. ಎಲ್ಲವುಗಳನ್ನು ಕೂಡಿಸಿ ಸುಮಾರು ಈ ಸದ್ಯಕ್ಕೆ ಕೆಲಸಗಳ ಕಾರ್ಯಗತ ನಡೆದಿರೋದು ಮತಕ್ಷೇತ್ರದಲ್ಲಿ 1 ವರ್ಷದ ನಂತರ 385 ಕೋಟಿಗಿಂತ ಹೆಚ್ಚು ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ನಡೆದ. ಆದರೆ ಮಾನ್ಯ ಹಿರಿಯರು ಮತ್ತು ಮಾಜಿ ಶಾಸಕರಾದ ಎಸ್ ಪಾಟೀಲ್ ನಡಹಳ್ಳಿ ಸಾಹೇಬರು ಕೆಲವೊಂದು ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡ್ಯಾರ. ನಾನು ಮೊದಲು ಅರಿಕೆ ಮಾಡಿಕೊಳ್ಳೋದು ಇಷ್ಟೇ, ಉತ್ತರ ಕರ್ನಾಟಕದ ಅದರಲ್ಲಿ ಮುದ್ದೇಬಿಹಾಳದಲ್ಲಿ ದ್ವೇಷದ ರಾಜಕಾರಣ ಈ ಸಮಾಜದಲ್ಲಿ ಸುಮಾರು 40 ವರ್ಷದ ರಾಜಕಾರಣದಲ್ಲಿ ಯುವಕರ ಕಾಲದಿಂದ ಹಿಡಿದು ಸನ್ಮಾನ್ಯ ಎಸ್ ಪಾಟೀಲರ ಕಾಲವನ್ನು ತೆಗೆದುಕೊಂಡು ಈ ಸದ್ಯದ ನಾಡಗೌಡ ಸಾಹೇಬರ ಒಂದು 25-30 ವರ್ಷದ ರಾಜಕಾರಣದಲ್ಲಿ ದ್ವೇಷದ ವಿಚಾರಗಳನ್ನು ಅವರು ಎಲ್ಲೂ ಪ್ರಸ್ತಾಪ ಮಾಡೇ ಇಲ್ಲ. ಅವರು ದೇಶಮುಖರು ಮಾಡಿಲ್ಲ, ನಾಡಗೌಡರಂತೂ ಮಾಡೇ ಇಲ್ಲ. ಆದರೆ ಅವರು ಮೊನ್ನೆ ದಿಢೀರ್ನೆ ಯಾವ ತಪ್ಪ ಅಭಿಪ್ರಾಯದಿಂದ ಮಾನ್ಯ ಎಸ್ ಪಾಟೀಲ್ ಹೇಳಿದ್ರು ಗೊತ್ತಿಲ್ಲ, ಅವರು ಒಂದು ರಾಜ್ಯದ ಒಂದು ಹಿಂದಿನ ಆಡಳಿತ ಪಕ್ಷದ ಮಾಡಿ ಅದರ ಒಂದು ವಿಭಾಗದ ಅಧ್ಯಕ್ಷರಾಗಿ ಕೆಲಸ ಮಾಡಕತ್ತಾರ. ಯಾಕೆ ಹೀಗೆ ಹೇಳಿದ್ರು ಗೊತ್ತಿಲ್ಲ, ನನಗೆ ಭಾಳ ಕೆಟ್ಟನಿಸಿ ಮಾತು ಹೇಳಕತ್ತೀನಿ. ಏನಂದ್ರೆ ನಾಡಗೌಡ ಸಾಹೇಬರು ರಾಜಕಾರಣಕ್ಕೆ ಬಂದಿದ್ದು ತಾವಾಗೆ ಬಂದಿಲ್ಲ. ಅವತ್ತು ದೇಶಮುಖರಂತ ಬಲಾಢ್ಯ ಶಕ್ತಿಯನ್ನ ಯಾರಾದರೂ ಕಾಂಗ್ರೆಸ್ನವರು ಧ್ವಜ ಹಿಡಿದು ಇದನ್ನು ಮಾಡಬೇಕು, ಎದುರಿಸಬೇಕು ಅಂತಕ್ಕಂಥ ಒಂದು ವಿಚಾರ ಇದ್ದಾಗ ಅವರ ಮನೆಗೆ ಅವತ್ತಿನ ಕಾಂಗ್ರೆಸ್ ನಾಯಕರು, ರಾಜ್ಯದ ವೀರೇಂದ್ರ ಪಾಟೀಲರು, ಸನ್ಮಾನ್ಯ MB ಪಾಟೀಲರ ಅಪ್ಪ ಅವರು, ಗುಡದಿನ್ನಿಯವರು, ಮನಗೂಳಿಗೌಡರು ಎಲ್ಲರೂ ಕೂಡಿ ಅವರನ್ನ ಇಲ್ಲ ಕಾಂಗ್ರೆಸ್ಸನ್ನ ಈ ನಾಡಿನಲ್ಲಿ ಬೆಳೆಸಬೇಕು, ಸಮಾಜದಲ್ಲಿ ಬಡವರ ಒಂದು ವಿಚಾರಗಳು ಇಲ್ಲಿ ಬರಬೇಕು ಅಂತ ಅಂದಾಗ ಅವರು ಸ್ವತಃ ತಮ್ಮ ದೊಡ್ಡಪ್ಪನನ್ನ ಬಿಟ್ಟು ರಾಜಕಾರಣಕ್ಕೆ ಬಂದವರು. ನಾ ಈ ಮಾತು ಯಾಕೆ ಹೇಳಕತ್ತೀನಿ ಅಂತಂದ್ರೆ ಅವ್ರ ಬಗ್ಗೆ ಏಕವಚನದಿಂದ ಮಾತಾಡೋದಾಗಲಿ, ಅವರು ಪೊಲೀಸರಿಗೆ ಗದರಿಸುವುದಾಗಲಿ, ಅಥವಾ ಪೊಲೀಸರು ಕರ್ಕೊಂಡೇ 5 ವರ್ಷ ಅಡ್ಡಾಡೋದಂತ ವಿಚಾರ ಎಸ್ ಪಾಟೀಲರು ತಿಳ್ಕೊಳ್ಬೇಕು. ಮಾಡುವಂತ ಕೆಲಸ ಅಧ್ಯಕ್ಷರು ಈ ಸೇರುವಂತ ಎಲ್ಲರೂ ಸೇರಿ ನಿಮ್ಗೆ ಯಾವುದೇ ರೀತಿಯ ಕೆಲಸ ನಾವೆಲ್ಲ ಮಾಡ್ತೀವಿ ಅಂತ ಹೇಳಿ ನಿಮ್ಗೆ ಹಾಗೇನಾದ್ರು ಎಲ್ಲ ತಾಡ್ತಮ್ಮ ಸಹಿತ ಆ ವಿಷಯ ಕ್ಷಮೆ ಇರಲಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.